ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಓಕೆ ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ, ಲೈಕ್ ಯಾವ ರೀತಿಯಲ್ಲಿ, ಅವರ ದೃಷ್ಟಿಕೋನದಲ್ಲಿ ನೀವು ಯಾರು. ಓಕೆ, ಸೊ ಇದೊಂದು ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್. ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಇದು ನಿಮ್ಮ ಪರ್ಸನ್ ಆದ್ರೂ ಆಗಿರ್ಬೋದು. ಇನ್ ಕೇಸ್ ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರೆ ಅವ್ರು ಕೂಡ ನಿಮ್ಮನ್ನ ಯಾವ ತರ ನೋಡ್ತಾ ಇದಾರೆ ಅಂತ ಹೇಳಿ ಕೂಡ ಆಗುತ್ತೆ. ಓಕೆನಾ? ಸೊ ನಿಮ್ಮ ಪರ್ಸನ್ ಅಂದ್ರೆ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ ಅಥವಾ ನೀವ್ ಯಾರನ್ನ ಇಷ್ಟಪಟ್ಟಿದ್ರಿ, ಆ ಪರ್ಸನ್ ನಿಮ್ಮನ್ನ ಯಾವ ತರ ನೋಡ್ತಾ ಇದಾರೆ ಅಂತ ಹೇಳಿ. ಓಕೆನಾ? ಮತ್ತೆ ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ, ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಕೂಡ ಬೇಕು, ಅವರು ನಾನು ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಲ್ ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಗಳು ನನ್ನ ಕ್ಲಾಸ್ಗೆ ಜಾಯಿನ್ ಆಗ್ತಿದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೋದು. ಇವತ್ತು ನಾನು ಆಲ್ರೆಡಿ ರಾಯರಿಗೆ, ಆಂಜನೇಯ ಸ್ವಾಮಿಗಳಿಗೆ ಮತ್ತು ಅಮ್ಮನವರಿಗೆ ಪ್ರೇ ಮಾಡ್ಬಿಟ್ಟು ಕಾರ್ಡ್ ಶಫಲ್ ಮಾಡಿ ನಾನಿಲ್ಲಿ 6 ಕಾರ್ಡ್ಸ್ ನ ತೆಗೆದಿಟ್ಟಿದ್ದೀನಿ. ಸೊ ನೋಡೋಣ ನಿಮ್ಗೆ ಏನೆಲ್ಲ ಬರ್ಬೋದು ಅಂತ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲಿ ಇಲ್ಲ. ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ಸ್ವರ್ಡ್ಸ್ ಬಂದಿದೆ. ಎರಡನೇ ಕಾರ್ಡು 2 ಆಫ್ ವಾಂಡ್ಸ್ ಬಂದಿದೆ. ಓಕೆ ಫೈನ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಮೂರನೇ ಕಾರ್ಡು ದ ಸ್ಟ್ರೆಂತ್ ಬಂದಿದೆ. ವಾವ್ ಗ್ರೇಟ್. ಓಕೆ, ನಾಲ್ಕನೇ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿದೆ. ತುಂಬಾನೇ ಚೆನ್ನಾಗಿರೋ ರೀಡಿಂಗ್ ಬರ್ತಾ ಇದೆ. ಐದನೇ ಕಾರ್ಡು ನಮಗೆ 3 ಆಫ್ ವಾಂಡ್ಸ್ ಬಂದಿದೆ. ಆರನೇ ಕಾರ್ಡು ನಮಗೆ ಲಾಸ್ಟ್ ಕಾರ್ಡು 7 ಆಫ್ ಸೋರ್ಡ್ಸ್ ಬಂದಿದೆ. ಓಕೆ ಫೈನ್, ನೋಡುವ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಲೈಕ್ ನಿಮ್ ಕಡೆ ಅಟ್ರಾಕ್ಷನ್ ಇದೆ. ಓಕೆ, ಅಟ್ರಾಕ್ಷನ್ ಇದೆ, ಫಿಸಿಕಲಿ ಅಟ್ರಾಕ್ಟ್ ಇದ್ದಾರೆ. ಮತ್ತೆ ಲೈಕ್ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಅಂತ ಅನ್ಸುತ್ತೆ. ಪರ್ಸನ್ ತುಂಬಾ ಪಾಸಿಟಿವ್ ಆಗಿರೋದು, ಎಮೋಷನಲಿ ತುಂಬಾ ಕನೆಕ್ಟ್ ಆಗುವಂತ ಪರ್ಸನ್. ಒಂಥರ ಲೈಕ್ ನೀವ್ ಏನೇ ಡಿಸಿಷನ್ ತಗೊಂಡ್ರು ತುಂಬಾ ಸರಿ ತುಂಬಾ ಬುದ್ಧಿ ಉಪಯೋಗಿಸಿ ತಗೋತೀರಾ. ತುಂಬಾ ಕ್ಲಿಯರ್ ಆಗಿರುವಂತ ಡಿಸಿಷನ್ ಮೇಕ್ ಮಾಡುವಂತದ್ದು. ಸೊ ಇದೆಲ್ಲ ಮಾಡ್ತೀರಾ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಮತ್ತೆ ಅವರ ನಡುವೆ ಏನಾದ್ರೂ ಬ್ರೇಕಪ್ ಸಿಚುವೇಶನ್ ಗಳಾಗಿದ್ರೆ ಕೆಲವೊಂದು ಶಾರ್ಪ್ ಆಗಿರುವಂತ ಸತ್ಯಗಳು ಗೊತ್ತಾಗಿಬಿಟ್ಟು ಈ ತರ ಡಿಸಿಷನ್ ತಗೊಂಡಿದ್ದಾರೆ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ತರ ಸತ್ಯಗಳು ನಿಮ್ಮ ಮತ್ತೆ ಅವರ ನಡುವೆ ಏನೋ ಒಂದಷ್ಟು ಸತ್ಯಗಳು ಬೆಳಕಿಗೆ ಬಂದು ಈ ಒಂದು ಡಿಸಿಷನ್ ತಗೊಂಡಿದ್ದೀರಾ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಲೈಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನೀವ್ ಹೇಳೋ ಅಂತ ಮಾತುಗಳು ತುಂಬಾ ಸತ್ಯ ಆಗಿರತ್ತೆ, ತುಂಬಾ ಶಾರ್ಪ್ ಆಗಿರತ್ತೆ, ತುಂಬಾ ಕ್ಲಾರಿಟಿಯಿಂದ ಮಾತಾಡ್ತೀರಾ. ಅಂಡ್ ಆಲ್ಸೋ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಸ್ಪಿರಿಚುಲಿ ತುಂಬಾ ಕನೆಕ್ಟ್ ಆಗಿರುವಂತದ್ದು. ಏನೋ ಒಂಥರ ನೀವ್ ಏನ್ ಮಾಡಿದ್ರು ಕೂಡ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಗತ್ತೆ ಅಂತ ಹೇಳಿ ಅವರು ನೋಡ್ತಾ ಇದಾರೆ. ಕೆಲವೊಂದ್ಸರಿ ನೀವು ತುಂಬಾ ಬುದ್ಧಿನ ಉಪಯೋಗಿಸ್ತೀರಾ. ಓಕೆನಾ? ತುಂಬಾ ಬುದ್ಧಿ ಉಪಯೋಗಿಸೋದು, ತುಂಬಾ ಪ್ಯೂರ್ ಆಗಿ ಡಿಸಿಷನ್ ಮೇಕ್ ಮಾಡುವಂತದ್ದು, ಕ್ಲಿಯರ್ ಆಗಿ ಪ್ಲಾನ್ ಮಾಡುವಂತದ್ದು. ಸೊ ಇದನ್ನೆಲ್ಲ ಮಾಡ್ತೀರಾ ಅಂತ ಅನ್ಸುತ್ತೆ. ಇನ್ನು ಕೆಲವೊಂದ್ಸರಿ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಅಂಡ್ ಆಲ್ಸೋ ಲೈಕ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಸ್ಟಕ್ ಸಿಚುವೇಶನ್ ಅಲ್ಲಿ ಇರೋದು, ಅದನ್ನು ಕೂಡ ಆಗಿದೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳಿ ಗೊತ್ತು. ಇವಾಗ ಸದ್ಯಕ್ಕೆ ನೀವೇನಾದ್ರೂ ಹೊಸ ಬಿಗಿನಿಂಗ್ಸ್ ಏನಾದ್ರೂ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ತುಂಬಾ ಬುದ್ಧಿ ಉಪಯೋಗಿಸಿ ನೀವು ಯಾವ್ದಾವ್ದೋ ಹೊಸ ಬಿಗಿನಿಂಗ್ಸ್ ನ ಮಾಡಿರ್ತೀರಾ ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಪ್ಯೂರ್ ಆಗಿದೆ, ನೀವು ತಗೊಳ್ಳುವಂತ ಡಿಸಿಷನ್ ತುಂಬಾ ಕ್ಲಿಯರ್ ಆಗಿರತ್ತೆ ಅಂತ ಈ ವ್ಯಕ್ತಿ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಮ್ಗೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ವಾಂಡ್ಸ್ ಬಂದಿದೆ ಅಲ್ವಾ? ಸೊ 2 ಆಫ್ ವಾಂಡ್ಸ್ ಅಗೇನ್ ನೀವು ಫ್ಯೂಚರ್ ಬಗ್ಗೆ ಯಾವ ತರ ಥಿಂಕ್ ಮಾಡ್ತೀರಾ, ಫ್ಯೂಚರ್ ಪ್ಲಾನಿಂಗ್ಸ್ ಹೆಂಗಿರತ್ತೆ, ಅಂಡ್ ಆಲ್ಸೋ ಎಷ್ಟು ಕ್ಲಿಯರ್ ಆಗಿ ನೀವು ಡಿಸಿಷನ್ ಮೇಕ್ ಮಾಡ್ತೀರಾ ಅಂತ ಹೇಳಿ. ನೀವು ತುಂಬಾನೇ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ಬೋದು. ಅಂಡ್ ಆಲ್ಸೋ ಲೈಕ್ ಬೇರೆ ಬೇರೆ ಆಪ್ಷನ್ಸ್ ಗಳು ಇರ್ಬೋದು ನಿಮ್ಮ ಹತ್ರ. ಅಂಡ್ ತುಂಬಾನೇ ಚೆನ್ನಾಗಿ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ. ವರ್ಕ್ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ. ಅಂಡ್ ಆಲ್ಸೋ ಲೈಕ್ ತುಂಬಾನೇ ಆಪ್ಷನ್ಗಳು ನಿಮ್ಮ ಲೈಫ್ ವರ್ಕ್ ಪ್ಲೇಸ್ ಅಲ್ಲಿ ಇರುವಂತದ್ದು. ಅಂಡ್ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ಏನಾದ್ರು ಬಿಗಿ ಸ್ಟಾರ್ಟ್ ಮಾಡ್ತಿದ್ರೆ ಒಂಥರ ಲೈಫಿನ ಗುರಿ ಮುಂದೆ ಏನು ಅಂತ ಯೋಚನೆ ಮಾಡೋದು ಜಾಸ್ತಿ, ಪ್ಲಾನಿಂಗ್ ಜಾಸ್ತಿ ಮಾಡ್ತೀರಾ ನೀವು. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ವರ್ಕ್ ಆಗಿರ್ಬೋದು, ಚಾಯ್ಸ್ ಗಳು ತುಂಬಾ ಜಾಸ್ತಿ ಇದೆ, ಆಪ್ಷನ್ಸ್ ಗಳು ತುಂಬಾನೇ ಜಾಸ್ತಿ ಇದೆ ನಿಮ್ಮ ಹತ್ರ. ಅಂಡ್ ಆಲ್ಸೋ ಲೈಕ್ ಅವರು ಕೂಡ ನಿಮ್ಗೊಂದು ಆಪ್ಷನ್ ಆಗಿರ್ಬೋದು ಅಂತ ಹೇಳಿ ಈ ವ್ಯಕ್ತಿ ನೋಡ್ತಾ ಇದ್ದಾರೆ.
ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡೋದು, ತುಂಬಾ ಪ್ಲಾನ್ ಮಾಡಿ ಕೆಲಸ ಮಾಡುವಂಥದ್ದು, ಅಥವಾ ಲೈಕ್ ಸ್ವಲ್ಪ ಫೋರ್ಸ್ಫುಲಿ ನೀವು ಕೆಲಸ ಮಾಡುವಂಥದ್ದು, ಅದೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಾನು ಕೂಡ ಇವರಿಗೆ ಒಂದು ಆಪ್ಷನ್ ಏನೋ, ಅಥವಾ ನನ್ನನ್ನು ಮೇ ಬಿ ತುಂಬಾ ಚಾಯ್ಸ್ ಇರೋದ್ರಿಂದ ನಾನು ಆಪ್ಷನ್ ಆಗಿರ್ಬೋದು. ಈ ವ್ಯಕ್ತಿಗೆ ತುಂಬಾ ಜನ ಫ್ರೆಂಡ್ಸ್ ಇರ್ಬೋದು, ಅಥವಾ ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಆಪ್ಷನ್ಸ್ ಗಳು ಇರ್ಬೋದು, ಬೆಟರ್ ಆಪ್ಷನ್ಸ್ ಗಳು ಇರ್ಬೋದು ಇವರ ಹತ್ರ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಗೆ ಥರ್ಡ್ ಕಾರ್ಡು ಸ್ಟ್ರೆಂತ್ ಬಂದಿರೋದ್ರಿಂದ, ಸ್ಟ್ರೆಂತ್ ನಮ್ಮ ಇಂಟರ್ನಲ್ ಸ್ಟ್ರೆಂತ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ವ್ಯಕ್ತಿ ನಿಮ್ಮ ಸ್ಟ್ರೆಂತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಎಷ್ಟು ಬುದ್ಧಿವಂತರು ಅಂತ ನೋಡ್ತಾ ಇದ್ದಾರೆ. ಯಾವುದೇ ಸಿಚುವೇಶನ್ ಇರ್ಬೋದು, ನೀವು ತುಂಬಾ ಕಾಮ್ ಆಗಿ ಕೂಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡುವಂತ ವಿಧಾನ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ತುಂಬಾ ಪೇಶನ್ಸ್ ಇಂದ ಇರ್ತೀರಾ. ಎಂತದೇ ನಿಮ್ಮ ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಎಂತ ಸಿಚುವೇಶನ್ ಬಂದ್ರು ಕೂಡ ಆರಾಮಾಗಿ ಹ್ಯಾಂಡಲ್ ಮಾಡುವಂತದ್ದು. ಓಕೆ, ಮೆಂಟಲ್ ಲೈಕ್ ಹೆಲ್ತ್ ನ ತುಂಬಾ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡುವಂತದ್ದು, ತುಂಬಾ ಪೇಶನ್ಸ್ ಇಂದ ಇರುವಂತದ್ದು, ಅಂಡ್ ಲಾಡ್ ಆಫ್ ಸ್ಟ್ರೆಂತ್ ಇರುವಂತದ್ದು ಕಾಣಿಸ್ತಾ ಇದೆ. ಎಂತದ್ದೇ ಪರ್ಸನ್ ಇರ್ಲಿ ಅಥವಾ ಎಂತ ವ್ಯಕ್ತಿತ್ವ ಇರ್ಲಿ, ಅವ್ರ ಜೊತೆ ತುಂಬಾ ಜೆಂಟಲ್ ಆಗಿ ಇದ್ಬಿಟ್ಟು ಅವ್ರನ್ನ ನೀವು ಸಮಾಧಾನ ಮಾಡೋದು, ಅವ್ರನ್ನ ನಿಮ್ಮ ರೂಟಿಗೆ ಕರ್ಕೊಂಡ್ ಬರುವಂತದ್ದು ಇಲ್ಲಿ ನಿಮ್ಮ ಪರ್ಸನ್ಗೆ ಗೊತ್ತಿದೆ. ಸೊ ಅದು ಕೂಡ ನಿಮ್ದೊಂದು ಸ್ಟ್ರೆಂತ್ ಅಂತ ಅವರು ನೋಡ್ತಾ ಇದ್ದಾರೆ. ಇನ್ನು 9 ಆಫ್ ಕಪ್ಸ್ ಬಂದಿರೋದ್ರಿಂದ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು, ನೀವು ನಾವು ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿರುವಂತದ್ದು. ಆಲ್ರೆಡಿ ಸ್ವಲ್ಪ ಜನಕ್ಕೆ ವಿಶ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು. ವಾಟ್ ಎವರ್ ಯು ವಾಂಟ್ ಟು ಅಚೀವ್, ಅದನ್ನ ನೀವು ಅಚೀವ್ ಮಾಡೋದಕ್ಕೆ ತುಂಬಾ ಶ್ರಮ ಪಡ್ತಿರ್ಬೋದು, ಅಥವಾ ಯಾವ್ದಾದ್ರು ನ್ಯೂ ರಿಲೇಶನ್ಶಿಪ್ ಅಥವಾ ನ್ಯೂ ರೊಮ್ಯಾನ್ಸ್ ಅಲ್ಲಿ ನೀವು ಬಿದ್ದಿರ್ಬೋದು ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಬ್ರೇಕಪ್ ಸಿಚುವೇಶನ್ ಇದ್ರೆ. ಓಕೆ, ಯಾವ್ದಾದ್ರು ನ್ಯೂ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಗೋಲ್ ಕಡೆ ತುಂಬಾ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಹೇಳಿ, ಯಾವ್ದೋ ಒಂದು ವಿಷಯನ ಕಂಪ್ಲೀಟ್ ಮಾಡ್ಕೋಬೇಕು, ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಆ ಒಂದು ಗುರಿ ಕಡೆ ನೀವು ತುಂಬಾನೇ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಇದೇನೋ ಒಂದಿದೆ ನನ್ನ ಲೈಫ್ ಅಲ್ಲಿ, ನಾನು ಇದನ್ನ ಅಕಂಪ್ಲಿಷ್ಮೆಂಟ್ ಅಥವಾ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ನಿಮ್ಮ ಕೆರಿಯರ್ ಬಗ್ಗೆ ನೀವು ತುಂಬಾ ಫೋಕಸ್ಡ್ ಆಗಿರ್ಬೋದು. ಇದೊಂದು ಪಾಸಿಟಿವ್ ಕಾರ್ಡ್ ಕೂಡ. ಓಕೆ, ಅಂಡ್ ತುಂಬಾನೇ ನೀವು ಲೈಕ್ ನಾನು ತೋರಿಸ್ಬೇಕು ಜನಕ್ಕೆ ನಾನು ಯಾರು ಅಂತ ಹೇಳಿ, ಅಥವಾ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ನ ತಗೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ವಿಕ್ಟ್ರಿನ ತೋರ್ಸೋದಕ್ಕೆ ತುಂಬಾ ಶ್ರಮ ವಹಿಸ್ತಿರೋದು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ಅದನ್ನೇ 9 ಆಫ್ ಕಪ್ಸ್ ಹೇಳ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ಇವರು ನೀವು ಹೊಸ ಹೊಸ ಪ್ರೀತಿಲೂ ಕೂಡ ಬೀಳ್ಬಹುದು ಅಥವಾ ಬಿದ್ದಿರ್ಬಹುದು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಆಪ್ಷನ್ ಇರೋದ್ರಿಂದ ಮೇ ಬಿ ಹೊಸ ವ್ಯಕ್ತಿಗಳು ಹೊಸ ಪ್ರೀತಿಯಲ್ಲಿ ಬೀಳುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಕೂಡ ನೋಡ್ತಾ ಇದ್ದಾರೆ. ಇನ್ನು 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ 3 ಆಫ್ ವಾಂಡ್ಸ್ ನಿಮ್ಮ ಫ್ಯೂಚರ್, ನಿಮ್ ಗೋಲ್ಸ್, ನಿಮ್ಮ ಗ್ರೋತ್, ಅಂಡ್ ನಿಮ್ಮ ಲೈಕ್ ನೀವು ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅಂತ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ. ಅದು ಕೂಡ ನಿಮ್ ವ್ಯಕ್ತಿಗೆ ಗೊತ್ತಾಗ್ತಿದೆ. ನಿಮ್ಮ ಫೇಲ್ಯೂರ್ ಸಿಚುವೇಶನ್ ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದೆ. ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಫೇಲ್ಯೂರ್ ಸಿಚುವೇಶನ್ಸ್ ಇದ್ರೆ ಅದು ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ, ತುಂಬಾ ಯುನೀಕ್ ಆಗಿ ಬೇರೆಯವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋದು, ನಿಮ್ಗೆ ರೆಕಗ್ನೈಸೇಷನ್ ಗೋಸ್ಕರ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ತುಂಬಾ ಲೈಫ್ ಅಲ್ಲಿ ಎಲ್ಲಾ ಥಿಂಗ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಜನ ನಿಮ್ಮನ್ನ ಎಲ್ಲ ಒಂದ್ ಕಡೆ ಅಪ್ರಿಶಿಯೇಟ್ ಕೂಡ ಮಾಡ್ತಿರ್ಬೋದು, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಎಲ್ಲ ಚೆನ್ನಾಗಿ ಹೋಗ್ತಿದೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳಿ. ಸೊ ಅದು ಕೂಡ ನಿಮ್ಮ ಒಂದು ಸುಪೀರಿಯರ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಿದೆ. ಆ ವಿನ್ನಿಂಗ್ ಕಾಂಬಿನೇಷನ್ ಇದೆಯಲ್ಲ ನಿಮ್ದು, ಲೈಕ್ ನಾನು ಫೈಟ್ ಮಾಡಿ ವಿನ್ ಆಗ್ಬೇಕು ಅಂತ ಹೇಳಿ, ಅದನ್ನು ಕೂಡ ನಿಮ್ಮ ಪರ್ಸನ್ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೋಗ್ರೆಸ್ ಬಗ್ಗೆ, ನಿಮ್ಮ ಐಡಿಯಾ ಬಗ್ಗೆ, ನೀವೇನೇನ್ ಲೈಫ್ ಅಲ್ಲಿ ಮಾಡ್ತಿದ್ದೀರಾ ಎಲ್ಲ ಕೂಡ ಅವ್ರಿಗೆ ಗೊತ್ತಾಗ್ತಿದೆ. ನಿಮ್ಮ ಇಂಟ್ಯೂಷನ್ ಬಗ್ಗೆ, ನಿಮ್ಮ ಪವರ್ ಬಗ್ಗೆ ಕೂಡ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ 7 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ, ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ 7 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಪ್ರೀತಿ ಅನ್ನೋ ವಿಚಾರದಲ್ಲಿ ಅಥವಾ ರಿಲೇಶನ್ಶಿಪ್ ಅನ್ನೋ ವಿಚಾರದಲ್ಲಿ ನೀವು ತುಂಬಾ ಸೆಲ್ಫಿಶ್ ಆಗಿ ನಡ್ಕೊಂಡ್ರಿ, ತುಂಬಾ ಚೀಟ್ ಮಾಡಿದ್ರಿ, ಅಥವಾ ತುಂಬಾ ಕ್ಲವರ್ ಆಗಿ ನಡ್ಕೊಂಡಿದ್ದೀರಾ. ಅಂಡ್ ತುಂಬಾ ಪವರ್ ನ ಯೂಸ್ ಮಾಡೋದು ಅಥವಾ ತುಂಬಾ ಬುದ್ಧಿನ ಯೂಸ್ ಮಾಡೋದು, ಮೈಂಡ್ ಗೇಮ್ ನ ಮಾಡಿರೋದು, ಒಂದಷ್ಟು ಸುಳ್ಳುಗಳನ್ನ ಹೇಳಿರೋದು, ಸ್ವಲ್ಪ ನೆಗೆಟಿವ್ ಆಗಿ ನಿಮ್ಮನ್ನ ನೋಡ್ತಾ ಇರುವಂತದ್ದು ಈ ವ್ಯಕ್ತಿ ಆಗ್ತಾ ಇದೆ. ಸ್ವಲ್ಪ ಏನೋ ನನ್ನಲ್ಲಿರೋದು ಲೈಕ್ ನನ್ಗೆ ಮೋಸ ಆಯ್ತೇನೋ, ಅಥವಾ ನನ್ ಜೊತೆ ತುಂಬಾ ಸೆಲ್ಫಿಶ್ ಆಗಿ ನಡ್ಕೊಂಡ್ರು, ಅಥವಾ ಲೈಕ್ ನನ್ ಜೊತೆ ಚೀಟಿಂಗ್ ಆಯ್ತು, ಅಥವಾ ತುಂಬಾ ಕ್ಲವರ್ ಆಗಿ ಆಕ್ಟ್ ಮಾಡಿದ್ದಾರೆ ಪ್ರೀತಿ ವಿಚಾರದಲ್ಲಿ ಅಂತ ಹೇಳಿ ಈ ವ್ಯಕ್ತಿ ನೋಡ್ತಾ ಇದ್ದಾರೆ. ನಂಬರ್ 7 ಅನ್ನೋದು ಹೆವೆನ್ ನಂಬರ್, ಒಂಥರ ಸೀಕ್ರೆಟಿವ್ ನಂಬರು. ಅಂಡ್ ಆಲ್ಸೋ ಹೆವೆನ್ ಮತ್ತೆ ಅರ್ತ್ ಎನರ್ಜಿ ಇರುವಂತ ನಂಬರು. ಮನ್ಸ್ ಮಾಡಿದ್ರೆ ಇವರು ಒಳ್ಳೆ ರೀತಿಯಲ್ಲಿ ಇರ್ಬೋದಿತ್ತೇನೋ, ಬಟ್ ತುಂಬಾ ಸೀಕ್ರೆಟಿವ್ ಆಗಿ ತುಂಬಾ ಸುಳ್ಳು ಹೇಳೋದು ಅಥವಾ ತುಂಬಾ ಬುದ್ಧಿನ ಉಪಯೋಗಿಸಿ ನನ್ ಜೊತೆ ಈ ತರ ಮಾಡಿದ್ರು. ಅಂಡ್ ಎಲ್ಲೋ ಒಂದ್ ಕಡೆ ಈಗೋ ಕೂಡ ಇವರದ್ದು ಅಡ್ಡಿ ಬಂದು
ನಮ್ಮ ಒಂದು ರಿಲೇಶನ್ಶಿಪ್ ಹಾಳಾಯ್ತು, ತುಂಬಾನೇ ಒಂಥರ ನಾನೇ ವಿಕ್ಟಮ್ ಅನ್ನೋ ತರ, ಲೈಕ್ ನನ್ ಇವರೇ ಎಲ್ಲ ಮಾಡಿದ್ದು, ನಾನ್ ವಿಕ್ಟಮ್ ಅನ್ನೋ ತರ ನೋಡ್ತಾ ಇದ್ದಾರೆ. ಸ್ವಲ್ಪ ನೆಗೆಟಿವ್ ಆಂಗಲ್ ಅಲ್ಲೂ ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಶಕ್ತಿ, ನಿಮ್ಮ ಶ್ರಮ, ನೀವು ಕಷ್ಟಪಡ್ತಿರೋದು ಎಲ್ಲ ಗೊತ್ತು ಈ ವ್ಯಕ್ತಿಗೆ. ಗೊತ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಅಂತ ಹೋದಾಗ, ಪರ್ಸನಲಿ ಅವ್ರ ವಿಚಾರ ತಗೊಂಡಾಗ ನನಗೆಲ್ಲ ಮೋಸ ಆಯ್ತೇನೋ ಅನ್ನೋದು ಒಂದ್ ಕಡೆ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಲೈಕ್ ಇವನು ತುಂಬಾ ಬುದ್ಧಿ ಉಪಯೋಗಿಸ್ಬಿಟ್ರು ಪ್ರೀತಿ ವಿಚಾರದಲ್ಲಿ ಅನ್ನೋದು ಕೂಡ ತುಂಬಾ ಜಾಸ್ತಿ ಕಾಡ್ತಾ ಇದೆ ಅವರಿಗೆ ಯಾವಾಗ್ಲೂ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಏನೇನು ಯೋಚನೆ ಮಾಡ್ತಿದ್ದಾರೆ ಅಂತ, ತುಂಬಾ ನಿಮ್ಮ ಫೋಕಸ್, ನಿಮ್ಮ ಶಕ್ತಿ, ನೀವು ಪಡ್ತಿರೋ ಕಷ್ಟ, ಶ್ರಮ, ಅದ್ರ ಬಗ್ಗೆ, ನಿಮ್ಮ ಇನ್ನರ್ ಸ್ಟ್ರೆಂತ್ ಬಗ್ಗೆ, ನೀವು ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರೋ, ಹೋರಾಟ ಮಾಡ್ತಿರೋದು ಅದ್ರ ಬಗ್ಗೆ, ಮತ್ತೆ ತುಂಬಾನೇ ಒಂಥರ ನಿಮ್ ಬಗ್ಗೆ ಅಟ್ರಾಕ್ಷನ್ ಇದೆ ಅವ್ರಿಗೆ. ಬಟ್ ಆದ್ರೆ ಲೈಕ್ ಅವರು ನೀವೇನ್ ಡಿಸಿಷನ್ ತಗೊಂಡಿದ್ರಿ, ನೀವು ಅವ್ರ ಜೊತೆ ಯಾವ ತರ ನೆಡ್ಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದಾರೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಫುಲಿ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಓಕೆ, ಇದು ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಒಂದು ನಾರ್ಮಲ್ ರೀಡಿಂಗ್ ತರ ನೋಡ್ಬಿಟ್ಟು ಎಂಜಾಯ್ ಮಾಡಿ. ಓಕೆ, ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ಯಾರಿಗೆ ರೇಖೆ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಅವರು ನಾನು ಮತ್ತೆ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರು ಮತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಏನೇನ್ ಕ್ಲಾಸ್ ಇದೆ, ಏನೇನ್ ಕ್ಲಾಸ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಅಲ್ಲಿ ನೀವು ನೋಡ್ಬಿಟ್ಟು ಡೀಟೇಲ್ಸ್ ತಗೊಂಡು ನನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೆಡಿ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ ನ ಜಾಯಿನ್ ಆಗ್ಬೋದು. ಪರ್ಸನಲ್ ರೀಡಿಂಗ್ಸ್ ಕೂಡ ತಗೊಳ್ಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್.